ಇವ್ನ್ ಕಳ್ಳನ್ ತರನೇ ಕಾಣ್ತಾ ಇಲ್ವಾ ಗೈ? ಹತ್ರ ಬರ್ಬೇಡ, ಭಯ ಪಡ್ಕೊಂತಾರ ಜನ ಅಂತ ಹೇಳಕ್ ಆಗಲ್ಲ. ಪಾಪ ನಮ್ಮ ಅಮ್ಮನೇ ಮಾಡಿದ್ರು. ತಿರ್ಗೋ ತಿರ್ಗೋ. ಹಲೋ, ನಮಸ್ಕಾರ ಎಲ್ರಿಗೂ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ನಾನು ನಮ್ಮ ಅಮ್ಮಂಗೆ ಬಾಯ್ ಹೇಳಿ ನನ್ನ ಫ್ರೆಂಡ್ ಮನೆಗೆ ಬಂದು ಅಲ್ಲಿಂದ ನಾವು ಫ್ರೆಂಡ್ಸ್ ಎಲ್ಲ ಹೊರಟಿದ್ದು ಟ್ರಿಪ್ಗೆ. ಆ್ಯಂಡ್ ನಾವೆಲ್ಲ ತುಂಬಾ ಖುಷಿಯಾಗಿದ್ವಿ ಗೈಸ್, ಟ್ರಿಪ್ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಐ ವಾಸ್ ರಿಯಲಿ ವೆರಿ ಎಕ್ಸೈಟೆಡ್ ಟು ಶೂಟ್ ದಿಸ್ ವ್ಲಾಗ್. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಟೈಮಲ್ಲಿ ಎಲ್ಲಾದರೂ ಒನ್ ಡೇ ಔಟಿಂಗ್ ಥರ ಹೋಗ್ಬಿಟ್ಟು ಈವ್ನಿಂಗ್ ಅಷ್ಟರಲ್ಲಿ ವಾಪಸ್ ಮನೆಗೆ ಬಂದುಬಿಡ್ತಿದ್ವಿ, ಇಲ್ಲ ಎಲ್ಲಾದರೂ ಅಲ್ಲೇ ತಿನ್ನೋದಕ್ಕೆ ಅಂತ ಹೋಗ್ತಾಯಿದ್ವಿ. ಬಟ್ ಆಫ್ಟರ್ ಅವರ್ ಕಾಲೇಜ್ ಫಾರ್ ದ ಫಸ್ಟ್ ಟೈಮ್ ನಾವು ಟ್ರಿಪ್ಗೆ ಅಂತ ಹೋಗ್ತಾಯಿದ್ದೀವಿ. ಆ್ಯಂಡ್ ದಟ್ಟು ನಮ್ಮ ಫೇವ್ರೆಟ್ ಜಾಗಕ್ಕೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾವಿರೋ ಜಾಗದಿಂದ ಒಂದು 3 ಮೆಟ್ರೋ ಸ್ಟೇಷನ್ ಅಂತೂ ಚೇಂಜ್ ಮಾಡಬೇಕಿತ್ತು ರೈಲ್ವೆ ಸ್ಟೇಷನ್ನ ರೀಚ್ ಆಗೋದಕ್ಕೆ. ಹಂಗಾಗಿ 3 ಮೆಟ್ರೋದಲ್ಲೂ ಸಿಕ್ಕಾಪಟ್ಟೆ ರಶ್ಶು ಗೈಸ್. ಆ್ಯಂಡ್ ಆಫೀಸ್ ಬಿಡೋ ಟೈಮ್ ಬೇರೆ ಆಗಿತ್ತಲ್ವ ಈವ್ನಿಂಗು. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಸ್ಟಿಲ್ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದಿದ್ದು ಅಲ್ವಾ, ಸೊ ನಮಗೆ ಅದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಈಗ ಇನ್ನೊಬ್ಳು ಫ್ರೆಂಡ್ ಜಾಯ್ನ್ ಆಗಬೇಕು. ಸೊ ಬಂದ್ಲು ಗೈಸ್ ಕೊನೆಗೂ. ವಿಶ್ವೇಶ್ವರಯ್ಯ ಸ್ಟೇಷನ್. ಥ್ಯಾಂಕ್ ಯು. ಅವಳೆಲ್ಲ ಹೋಗ್ತಾಳೋ ಅವನು ಅಲ್ಲೇ ಹೋಗ್ತಾಳೆ. ಏನು ಮಾಡ್ತಾವ್ರೆಲ್ಲ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಎಲ್ಲರೂ ಮನೇಲೆ ನಾನು ರಜಾ ಹಾಕಿದ್ದೀನಿ, ನಾನು ಆಯ್ಕೊಂಡಿರ್ಲಿಲ್ಲ, ಕೆಲಸ ಮಾಡಿದ್ದೀನಿ ಮನೇಲಿ ಅಂತ ಹೇಳೋಕ್ಕಾಗಲ್ಲ. ಪಾಪ ನಮ್ಮ ಅಮ್ಮನೇ ಮಾಡಿದ್ರು. ಅವಳಂತೂ ಕೇಳೋದೇ ಬೇಡ. 12 ಗಂಟೆ ತನಕ ಸೀರೆ ಹುಡ್ಕೋದ್ರಲ್ಲೇ ಬಿಡ್ಸಿದ್ದಾಳೆ. ಆಮೇಲೆ ಇದೆಲ್ಲ ಅಲ್ಲದೆ 2 ಅವರ್ ಬೇಗ ಹೋಗೋದು ಕೂರಿಸಿ ನಂಗೆ ಏನು ವಾಚ್ಮ್ಯಾನ್ ಡ್ಯೂಟಿ ಮಾಡೋದು ರೈಲ್ವೆ ಸ್ಟೇಷನ್ಗೆ. ನಾನಿದ್ದೀನಿ, ಅವನಿದ್ದಾನೆ, ಅವಳಿದ್ದಾಳೆ, ಅವನು ಇದೆ, ಇವರೆಲ್ಲ ಸೇರಿ ವಾಚ್ಮ್ಯಾನ್ ಡ್ಯೂಟಿ ಮಾಡ್ತಾರೆ. ಏನು ಮಾಡಿ ಅಂಥವ್ರನ್ನ ಕೂತ್ಕೊಂಡು ಕಂಪ್ಲೇಂಟ್ಸ್ 2 ಕಿಲೋಮೀಟ್ರ್ ನಡಿಬೇಕಾ ಅಂತ ಅವಳೆ. ಇವಳು ನೋಡಿದ್ರೆ ನಂಗೆ ಹೊಟ್ಟೆ ಸಿಂದಿದೆ, ಇಲ್ಲೇ ಪುಳಿಯೋಗರೆ ಬೇಕು, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಂತ. ನಂಗಂತೂ ಕಂಪ್ಲೇಂಟ್ಸ್. ಈ ರೋಡ್ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ ಉದ್ದ ಇರುತ್ತೆ. ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ, ಸ್ಟೇಷನ್ ಹೋದ್ಮೇಲೆ ಸಿಗ್ತೀವಿ. ಉದ್ದ ಹೇಳಬೇಕು ಕಥೆಗಳು, ಅಷ್ಟು ನನಗೆ ತಲೆಗೆ ಕೊಡ್ತಿದ್ದೆ. ದಯವಿಟ್ಟು ಕೊಡ್ತೀನಿ, ನಾನು ಇಲ್ಲ ಮಾಡ್ಕೊಡ್ತೀನಿ. ಬಾಯ್ ಗೈಸ್. ನೋಡಿ, ನಾನು ಬೆಳಕು ಕೊಡ್ತಾ ಇದ್ದೀನಿ ಎಲ್ರಿಗೂ. ಮಾತಾಡು ಬರೋದು ಸ್ವಲ್ಪ ನನ್ನ ಬ್ಲಾಗಲ್ಲಿ. ಹತ್ರ ಬರ್ಬೇಡ, ಭಯ ಪಡ್ಕೊಂತಾರ ಜನ. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗಲೇ ಹೇಳ್ಬಿಟ್ಟ ಇವನು. ನಾನು ಅಲ್ಲೇ ತೋರ್ಸೋಣ ಅನ್ಕೊಂಡೆ, ಅದನ್ನ ಕಟ್ ಮಾಡ್ತೀನಿ ನಾನು. ಎಲ್ಲೋಗ್ತಿದೀವಿ ಭರತ್ ನಾವು? ಸರ್ಪ್ರೈಸ್. ಫೈನಲಿ ಬಂದ್ವಿ ಗೈಸ್ ರೈಲ್ವೆ ಸ್ಟೇಷನ್. ಯಾವ ರೈಲ್ವೆ ಸ್ಟೇಷನ್? SMBT ರೈಲ್ವೆ ಸ್ಟೇಷನ್. ಎಸ್. ಸೊ ನಾವಿವಾಗ ಪ್ಲಾಟ್ಫಾರ್ಮ್ ನಂಬರ್ 7 ಹೋಗ್ತಾ ಇದ್ದೀವಿ ಗೈಸ್. ಅವರಿಬ್ರು ಅಲ್ಲಿ ಹೋಗ್ತಾ ಇದ್ದಾರೆ, ಒಬ್ಬೊಬ್ಬ ಒಂದೊಂದು ಕಡೆ ಹೋಗ್ತವ್ರೆ ಗೈಸ್. ಇಲ್ಲಿ ಇವನು ಕೋತಿ, ಇವ್ನು ಕಳ್ಳನ್ ತರನೇ ಕಾಣ್ತಾ ಇಲ್ವಾ ಗೈಸ್? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಸೊ ಗೈಸ್, ನಾವೆಲ್ಲಾದರೂ ಟ್ರಿಪ್ ಹೋಗ್ತಿದ್ದೀವಿ ಅಂತ ಅಂದರೆ ದ ಮೇಜರ್ ಪಾರ್ಟ್ ವಿಲ್ ಬಿ ಮನೆಯಲ್ಲಿ ಅಮ್ಮಂದಿರನ್ನ ಒಪ್ಸೋದು. ಸೊ ಕಾಡಿ ಬೇಡಿ ಅಮ್ಮ ಇರೋದೊಂದು ಲೈಫು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಒಪ್ಸಿ ಈಗ ಫೈನಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. 9 ಗಂಟೆಗಿರೋ ಟ್ರೈನ್ಗೆ ಗೈಸ್, 9 ಗಂಟೆಗಿರೋ ಟ್ರೈನ್ಗೆ 7:45ಗೆ ಬಂದಿದ್ದೀವಿ. ನಿನಗೆ ಹಿಡಿತಿದ್ದೀನಿ.
9 ಗಂಟೆಗಿರೋ ಟ್ರೈನ್ಗೆ 7:45ಗೆ ಬಂದಿದ್ದೀವಿ. ವಿ ಅರೈವ್ಡ್ ಎಷ್ಟು ಅವರ್ ಮುಂಚೆ? ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಸೊ ಗೈಸ್, ಈ ಕ್ಲಿಪ್ಪಿಂಗ್ ಆದಮೇಲೆ ನಿಮಗೆ ಇನ್ನೊಂದು ಕ್ಯೂಟೆಸ್ಟ್ ಕ್ಲಿಪ್ಪಿಂಗ್ ಕಾಣಿಸುತ್ತೆ. ಅದೇನಪ್ಪ ಅಂತ ಅಂದರೆ, ಇವಳು ನಮ್ಮೆಲ್ಲರಿಗೂ ಸಾಲಾಗಿ ಇವಾಗ ಊಟ ಮಾಡಿಸ್ತಿದ್ದಾಳೆ. ಆ್ಯಂಡ್ ಇದನ್ನು ನೋಡುವಾಗ ನಂಗೆ ಕಾಲೇಜ್ ಟೈಮೇ ನೆನಪಾಯಿತು. ಯಾಕಂತಂದರೆ ನಾವೆಲ್ಲರಿಗೂ ಬ್ರೇಕ್ ಟೈಮ್ ಇದ್ದಾಗ ನಾವು ಬಂದುಬಿಟ್ಟು 7 ಕ್ಲಾಸಲ್ಲಿ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಆವಾಗಿಂದನೂ ಅಷ್ಟೇ ಗೈಸ್, ಇವಳೇ ನಮ್ಮೆಲ್ಲರಿಗೂ ತಿನ್ನಿಸ್ತಾ ಇದ್ಲು. ಆ್ಯಂಡ್ 1 ರೌಂಡ್ ತಿನ್ನಿಸ್ಕೊಂಡು ಬಂದಿರ್ತಾಳೆ, ಆದರೂ ನಮ್ಮ ಬಾಯಲ್ಲಿರೋದು ಇನ್ನೂ ಖಾಲಿಯಾಗಿರಲ್ಲ, ಅಷ್ಟು ಫಾಸ್ಟಾಗಿ ತಿನ್ನಿಸ್ತಾ ಇದ್ಲು. ಏನೇ ಹೇಳಿ, ಐ ರಿಯಲಿ ಮಿಸ್ ದೋಸ್ ಡೇಸ್. ಯಾಕಂದರೆ ತುಂಬ ಚೆನ್ನಾಗಿತ್ತು. ಗೈಸ್, ನಮ್ಮಮ್ಮ ಚಕ್ಲಿ ಕೋಡ್ಬಳೆ ಕೊಟ್ಟವ್ರೆ, ಅದನ್ನ ಪುಳಿಯೋಗರೆ ನೆಂಚ್ಕೊತಾ ಇದ್ದೀವಿ. ಹೇಳಿದಿದ್ರೆ ನಾನು ಹಾಕೋತಿರ್ಲಿಲ್ಲ ಬೆಳಗ್ಗೆ ತಾನೇ. ಆ್ಯಂಡ್ ಗೈಸ್, ಇವಾಗ ಒಂದು ರೀಲ್ ಮಾಡೋದಕ್ಕೆ ಎಷ್ಟು ಸಾಹಸ ಪಡ್ತಿದ್ದೀವಿ ಅಂತ ಅಂದರೆ ಅಷ್ಟು ಟೇಕ್ಸ್ ತಗೊಂಡಿದ್ದೀವಿ. ನೀವೇ ನೋಡಿ ಗೊತ್ತಾಗುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. One eternity later. ಸೊ ಫೈನಲಿ ಹಂಗೋ ಹಿಂಗೋ ಮಾಡಿ ಒಂದು ರೀಲ್ನ ಮಾಡಿದ್ವಿ. ಆ್ಯಂಡ್ ಅದ್ರ ಫುಲ್ ಕ್ಲಿಪ್ಪಿಂಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಮೆಹಂದಿ ಸೆಷನ್. ಅಣ್ಣ ಅಣ್ಣ ಅಣ್ಣ, ನೋಡಿಲೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಸೊ ಫೈನಲಿ ನಾವು ಟ್ರೈನ್ ಒಳಗೆ ಬಂದು ಕೂತ್ಕೊಂಡು ನಮ್ಮ ಮೆಹಂದಿ ಆರ್ಟಿಸ್ಟ್ ಹತ್ರ ಸ್ವಲ್ಪ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ನೇಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಗೇಮ್ಸ್ ಆಡಿಬಿಟ್ಟು ಅದಾದ ನಂತರ ನಾವು ಬಂದು ತಾಚಿ ಮಾಡ್ತಾಯಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋದ್ವಿ, ಏನು ಆಯ್ತಾ ಅಂತ ಗೊತ್ತಾಗಬೇಕು ಅಂತಂದರೆ ಪ್ಲೀಸ್ ಡೂ ವಾಚ್ ಪಾರ್ಟ್ 2 ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.